ಕಿತ್ತೋಗಿರೋ ಬಟ್ಟೆ ಹಳೆ ಬಟ್ಟೆಗೂ ಐರನ್ ಮಾಡ್ಕೊಡ್ಬೇಕು ನಮ್ಮ ಮನೆ ಬರೀಕೆ. ಏನ್ ಮಾಡೋದು? ಯಾರ ನೀವು? ಹಲೋ, ಏನ್ ಬರ್ತಾ? ಒಂದು ಬ್ರಾಂಡೆಡ್ ಜೀನ್ಸು ಟಿ ಶರ್ಟ್. ಬ್ರಾಂಡೆಡ್ ಜೀನ್ಸು ಟಿ ಶರ್ಟ್ ಕೊಡ್ತಾ ಇರೋದೇ ಬಾಡಿಗೆಗೆ, ಅದ್ರಲ್ಲಿ ಬ್ರಾಂಡೆಡ್ ಬೇರೆ ನನಗೆ ಇವಾಗ. ಕೊಡ್ತೀಯೋ ಕೊಡಲ್ವೋ? ಆಯ್ತು, ಬಟ್ಟೆ ಬಿಡಿ ಸರ್, ಬಿಡಿ ಸರ್, ಕೊಡ್ತೀನಿ ಬಿಡಿ ಸರ್. ಈ ಪೆಪ್ಪಿ ಜೀನ್ಸ್ ಇದೆ, ಕೊಡ್ಲಾ? ಯಾವ್ದೊಂದು ಕೊಡಲ್ಲ, ಬೇಗ ಕೊಟ್ಟೆ, ಅದು ತಗೊಳ್ಳಿ ಸರ್. ಕೈಗೆ ಎಟ್ಕಲ್ಲ, ಆದ್ರೂ ಕಾಂಚಲಿ ನಿನ್ಗೆ. ಸೂಪರ್ ಸೂಪರ್ ಕಾಣ್ತಾ ಇದೆ ಸರ್. ವೆರಿ ಗೊತ್ತಿರೋ ವಿಷಯನೇ. ದಯವಿಟ್ಟು ಬಾಡಿಗೆ ಕೊಟ್ಬಿಡಿ ಸರ್. ಬಾಡಿಗೆ ನಮ್ದೇನಿದ್ರು ಫೈನಲ್ ಸೆಟಲ್ಮೆಂಟ್ ಸರ್. ಗೊತ್ತಿಲ್ಲದೆ ಕೇಳ್ತೀನಿ, ಬರುವಾಗ ಕೈದಿ ಡ್ರೆಸ್ ಅಲ್ಲಿ ಬಂದ್ರಿ, ನೀವೇನು ಒರಿಜಿನಲ್ ಕೈದಿನ ಇಲ್ಲ ಡ್ರಾಮಾದವ್ರ ಇಲ್ಲ ಈ ಸಿನಿಮಾಗಳಲ್ಲಿ ತೋರಿಸ್ತಾರಲ್ಲ ಯಾವಾಗ್ಲೂ ಈ ಓಡ್ತಾ ಇರೋದ್ರ ಕೈದಿಗಳನ್ನ ಹುಚ್ಚರ್ನ ಆ ತರದ್ ಏನಾದ್ರು ಡಮ್ಮಿ ಕ್ಯಾರೆಕ್ಟರ್? ತಮಾಷೆ ಬಾಸ್, ತಮಾಷೆ ಬಾಸ್. ನಾನೊಬ್ಬ ಆಕ್ಟ್ರು, ಆಗ ಬಂದಿದ್ದು ಅಂತ ಪಿಕ್ಚರ್ ಕ್ಯಾರೆಕ್ಟರ್. ಈಗ ಇಲ್ಲಿಂದ ಹೋಗ್ತಿರೋದು ರೆಬೆಲ್ ಕ್ಯಾರೆಕ್ಟರ್. ಅದೇ ಸಿನಿಮಾದಲ್ಲಿ ಮುಸ್ರಿ ಕೃಷ್ಣಮೂರ್ತಿ ಅವ್ರದ ಹಲ್ಕಟ್ಲ ಕ್ಯಾರೆಕ್ಟರ್ ಬರುತ್ತೆ ಗೊತ್ತಾ? ಅದು ನಾನೇ. ಕನ್ವರ್ ಕುತ್ತೆ ಕನ್ವರ್ ಲಾಲ್ ಬೋಲೋ ಬೋಲ್ತುಂಗ. ಕನ್ವರ್ ಲಾಲ್ ಅಪ್ಪ ಕನ್ವರ್. ಆ ಡ್ರೆಸ್ಸು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ದಪ್ಪ ವಾಷಿಂಗ್ ಕೊಟ್ಟವ್ರೆ. ಹೈಟ್ ಮ್ಯಾಚ್ ಆಯ್ತು ಅಂತ ಕೊಟ್ಬಿಟ್ಟಿದೀನಿ, ಬೇಗ ತಂದು ಕೊಟ್ಬಿಡಪ್ಪ, ಇಲ್ಲಾಂದ್ರೆ ನನ್ನ ಹಾಕೊಂಡು ಐರನ್ ಮಾಡ್ಬಿಡ್ತಾರೆ. ಕನ್ವರ್ದ ಡ್ರೆಸ್ಸು ಐರನ್ ಮಾಡಿ ಇಟ್ಟಿರ್ತೀನಿ. ಕನ್ವರ್. ಇಲ್ಲೊಬ್ಬ ಕೈದಿ ಬಂದನೋ? ಕೈದಿನ ಐರನ್ ಅಂಗಡಿಗೆ? ಏನ್ ಸರ್ ತಮಾಷೆ ಮಾಡ್ತೀರಾ? ಗೊತ್ತು, ಇಲ್ಲಿ ಕಸ್ಟಮರ್ಸ್ಗೆಲ್ಲ ಬಟ್ಟೆನ ಬಾಡಿಗೆ ಕೊಡ್ತಿದ್ಯಾ ಅಂತ ಕಂಪ್ಲೇಂಟ್ ಇದೆ. ಅಯ್ಯೋ, ಕಸ್ಟಮರ್ ಡ್ರೆಸ್ ನ ಬಾಡಿಗೆ ಕೊಡ್ತೀನ ಸರ್? ಕಸ್ಟಮರ್ ಡ್ರೆಸ್ ನ ಕಸ್ಟಮರ್ಗೆ ವಾಪಸ್ ಕೊಡ್ತೀವಿ ಸರ್. ಯಾರೋ ಸುಳ್ಳಲ್ಲಿದ್ದಾರೆ ಸರ್. ಹೊಸ ಡ್ರೆಸ್ ಗಿಂತ ನಿಮ್ ಬಾಡಿಗೆ ಡ್ರೆಸ್ ಚೆನ್ನಾಗಿದೆ. ಶರ್ವಟ್ ತರಾನೇ ಇದೆಯಾ? ಜನರು ಕನ್ಸಿರಿಲ್ಲ, ಡ್ರೆಸ್ಸಿಂಗ್ ರೂಮ್ ನಡಿ, ಅಲ್ಲೇ ಬಂದಿ ಅಲ್ಲೇ. ಓಹೋ, ಇದು ಬೇರೆ ದಂಧೆನಾ ನಿನಗೆ? ಸರ್ ಏನ್ ಸರ್ ನೀವು ಪೊಲೀಸ್ನವರು ಬರೀ ಕಳ್ ನೋಡ್ದಲ್ಲೇ ನೋಡ್ತಿರಲ್ಲ ಸರ್. ಕಸ್ಟಮರ್ ಸರ್. ಹೌದು, ಕೈದಿ ಬಂದಿಲ್ಲ ಅಂತ ಇದೇನಿದು? ಇದಾ? ಇದು ಗ್ರೇಟ್ ಆರ್ಟಿಸ್ಟ್ ಕನ್ವರ್ ಆಲ್ದು ಬಟ್ಟೆ. ಕನ್ವರ್. ಹೌದು ಕಣೋ, ಅವನ್ ಆಕ್ಟ್ ಮಾಡೇ ಜೈಲಿಂದ ತಪ್ಸ್ಕೊಂಡಿರೋದು. ಇವನೇ 69ನೇ ನಂಬರ್ ಕೈದಿ. ಕುತ್ತೇನೆ ನೀನು? ನಾನಲ್ಲ ಸರ್. ಕನ್ವರ್ ಲಾಲ, ಕೈದಿ ನಂಬರ್ 69. ನೋಡಪ್ಪ ನನ್ನ ಗತಿ ಹೆಂಗಾಗೈತೆ. ನಿನಗೆ ಬಟ್ಟೆ ಕೊಡೋಕೆ ಹೋಗಿ ನನ್ನನ್ನು ನಾಯಿ ಥರ ಕಟ್ಟಾಕ್ಬಿಟ್ಟಾರಲ್ಲಪ್ಪ. ಅಯ್ಯಯ್ಯೋ, ಇದೆಲ್ಲ ನಂಗೆ ಬೇಕಿತ್ತ? ಮೇಡಮ್, 3 days ಒಂದು ಚಿತ್ರಾನ್ನೂ ಕೊಟ್ಟಿಲ್ಲ ಸ್ಟೇಷನಲ್ಲಿ. ದಯವಿಟ್ಟು ಒಂದು ಅರ್ಧ ಟೀ ಕೊಡ್ತೀರಾ? ಥ್ಯಾಂಕ್ ಯು. ನಿಮ್ಮ ಹೆಸರು? ನನ್ನ ಹೆಸರು ರಾಣಿ. ಏನ್ ಮಾಡ್ತಿರೋ? ಎದುರುಗಡೆ ಇರೋ ಟೀ ಅಂಗಡಿ ಓನರ್. ಹೌದಾ? ಅಲ್ಲಿ ಇಷ್ಟೇ ಹೆಲ್ಪ್ ಮಾಡಿದ್ರಾ, ಇನ್ನೊಂದು ಸಣ್ಣ ಹೆಲ್ಪ್ ಮಾಡ್ಬಿಡ್ತೀರಾ? ನಾನು ಏನು ತಪ್ಪು ಮಾಡಿದೆ, ಒಳಗೆ ಹಾಕ್ಬಿಟ್ಟವ್ರೆ. ಹೆಂಗಾದ್ರೂ ಇಲ್ಲಿಂದ ಎಸ್ಕೇಪ್ ಆಗಕ್ಕೆ ಪ್ಲಾನ್ ಮಾಡ್ತೀರಾ? ಪ್ಲೀಸ್ ಕೂತ್ಕೊಳ್ಳಿ. ತುಂಬಾ ಥ್ಯಾಂಕ್ಸ್. ನೋಡಿ, ನಾನು ತುಂಬಾ ಇನ್ನೋಸೆಂಟು. ಒಳಗಾಕಿ ಹೆವಿಯಾಗಿ ರುಬ್ಬುತ್ತವ್ರೆ. ಹೆಂಗಾದ್ರೂ ಮಾಡಿ ಇಲ್ಲಿಂದ ನನ್ನ ಹೊರಗಡೆ ಕರ್ಕೊಂಡು ಹೋಗ್ತೀರಾ? ಹೊರಗಡೆ ಹೋಗಿ ಏನ್ ಮಾಡ್ತೀಯಾ? ನೀವೇನ್ ಹೇಳಿದ್ರು ಮಾಡ್ತೀನಿ. ಹಸು ಇದ್ರೆ ಹಾಲು ಕರಿತೀನಿ, ಕೊಟ್ರೆ ಹಾಲು ಕುಡಿತೀನಿ, ಗಾಡಿ ಇದ್ರೆ ಬಾಡಿ ತೊಳಿತೀನಿ, ಇಲ್ಲ ಬಾಡಿ ವಾಷಿಂಗು ಮಾಡ್ತೀನಿ, ತಲೆಗೆ ಎಣ್ಣೆ ಅಪ್ಲೈ ಮಾಡ್ತೀನಿ, ಸಪ್ಲೈನೂ ಮಾಡ್ತೀನಿ. ನನ್ ಜೊತೆ ಬರ್ತೀಯಾ? ಅಪ್ಲೈ ಮಾಡೋ ಕೆಲ್ಸನ ಸಪ್ಲೈ ಮಾಡೋ ಕೆಲ್ಸನ? ಸಪ್ಲೈ ಯಾರಿಗೋ? ಬರೋರಿಗೆ. ಊಟ ತಿಂಡಿನ? ಊಟ ತಿಂಡಿನ ಸೂಪರ್ ಮೇಡಮ್. ಯಾವಾಗ ಕರ್ಕೊಂಡು ಹೋಗ್ತಿರೋ? ಆದ್ರೆ ಇಲ್ಲಲ್ಲ, ಸಿಂಗಾಪುರಲ್ಲಿ. ಸಿಂಗಾಪುರ? ಆದ್ರೆ ಈ ನರಕದಿಂದ ಸಿಂಗಾಪುರ್ಗೆ ಫ್ಲೈ ಮಾಡಿದ ಹೆಂಗೆ? ನಾನ್ ಕಣ್ ನೋಡಿದ್ರೆ ಕೇಸೇ ಕ್ಲೋಸ್, ನಾನ್ ಕೈ ಹಿಡಿದ್ರೆ ಲಾಕಪ್ ಗೇಟೇ ಓಪನ್. ಯಾವುದೋ ಒಂದು ಲಾಕ್ ಓಪನ್ ಮಾಡ್ಕೊಂಡು ನಿಮ್ಮ ಹೃದಯದಲ್ಲಿ ನನ್ನನ್ನ ಲಾಕ್ ಮಾಡ್ಕೋತೀರಾ? ಯಾಂಚೆ ಕ್ವಾಂಕಿನಿ ಲೈ ಲೈ ಕುಳ್ಳನ ರಾಣಿ ಬಾ. ಎಕ್ಸ್ಕ್ಯೂಸ್ ಮಿ ಸರ್, ಆರ್ಡರ್ ಪ್ಲೀಸ್. ಹಾಯ್. ಎಲ್ರು ಹುಟ್ಟು ಬಟ್ಟೆಲಿ ಮನೆ ಬಿಟ್ರೆ ನೀನು ನನ್ನ ಬಿಟ್ಟು ಬಟ್ಟೆಲಿ ಪೊಲೀಸ್ ಸ್ಟೇಷನ್ ಕಳ್ಸ್ಬಿಟ್ಟಲ್ಲೋ. ಪೊಲೀಸ್ನವ್ರು ನನ್ನ ನೆಟ್ ಟೈಟ್ ಮಾಡಿ ಸೀಲು ಹೊಡೆದು ಸಿಂಗಾಪುರ್ ಪಾರ್ಸಲ್ ಮಾಡ್ಬಿಟ್ರು. ಈಗ ನಮ್ಮನ್ನ ಎಲ್ಲಿಗೆ ಪಾರ್ಸಲ್ ಮಾಡ್ಬೇಕು ಅಂತ ಬಂದಿದ್ದೀರೋ? ಈಗ ಸಿಂಗಾಪುರ್ಗೂ ಬಂದಿಲ್ವಾ? ಅಯ್ಯೋ ಕರ್ಮವೇ, ಹೊಡಿಯೋವನ ಹತ್ರ ತಪ್ಪಿಸ್ಕೊಂಡು ಕಡಿಯೋವನ ಹತ್ರ ಬಂಚಿಗೆ ಹಾಕೊಂಡಂಗ ಆಯ್ತಲ್ಲಪ್ಪ ನನ್ ಬಾಳು. ಯಾಕಪ್ಪ? ಒಳ್ಳೆ ಕೆಲ್ಸ, ಹೊಟ್ಟೆ ತುಂಬಾ ಊಟ, ಮೈ ತುಂಬಾ ಬಟ್ಟೆ, ಕೈ ತುಂಬಾ ಸಂಬಳ, ಇನ್ನೇನು ಒಳ್ಳೆ ಹೆಂಡತಿ ಸಿಕ್ಕಿದ್ರೆ ಲೈಫೇ ಸೆಟ್ಲ್ ಅಲ್ಲ.
ಇನ್ನೆಲ್ಲಿ ಎಂಟಿ? ಯಾಕೆ ಹೋಗ್ಬಿಟ್ರ? ಅಯ್ಯೋ ಹೋಗ್ಬಿಟ್ಟಿದ್ರೆ ಚೆನ್ನಾಗಿತ್ತು. ನನ್ನ ಹೆಂಡತಿ ಈ ಕೆಲ್ಸದ ಗ್ಯಾಪ್ ಅಲ್ಲಿ ರೀಪ್ಲೈ ಮಾಡು ಅಂತಾಳೆ. ಏನಂತ? ಅವಳು ಕೇಳೋ ಪ್ರಶ್ನೆಗೆ ರಾತ್ರಿ ನಾನು ಹೋಗಿ ಅಪ್ಲೈ ಮಾಡ್ಬೇಕಂತೆ. ಏನನ್ನ? ಎಣ್ಣೆನಾ? ಅಯ್ಯೋ ಎಣ್ಣೆ ಅಲ್ಲಪ್ಪ, ಮತ್ತೆ ಕೆಲ್ಸ ಮಾಡೋದ್ ನಾನು. ನೈಟ್ ಹೋಗಿ ಅವಳ ಮೈನ ಎಣ್ಣೆ ಹಾಕಿ ತಿಕ್ಬೇಕಂತೆ. ಕರ್ಮ. ಇಲ್ಲಿ ಬರೋರ್ಗೆಲ್ಲ ಸಪ್ಲೈ ಮಾಡು ಅಂತಾಳಪ್ಪ. ಏನನ್ನ? ಐಟಮ್ಸ್ ನ. ಐಟಮ್ಸ್ ಹಂಗಲ್ಲಪ್ಪ, ಇಲ್ಲಿ ಬರೋ ಕಸ್ಟಮರ್ಗೆ ಐಟಮ್ಸ್ ನ ಸಪ್ಲೈ ಮಾಡೋದು ಅಂತ. ಓ, ಅಂದ್ರೆ ನಿನ್ಗೆ ಎರಡನೇ ಬಿಸ್ನೆಸ್ ಇದೆ? ಹಂಗಲ್ಲ ಇಲ್ಲಪ್ಪ, ತಿಂಡಿ ಇಡ್ಲಿ ವಡೆ ಬೋಂಡಾ ಸಾಂಬಾರ್ ಸಪ್ಲೈ ಮಾಡೋದು. ಅದನ್ನ ಮೊದಲೇ ಹೇಳ್ಬೇಕು ತಾನೆ. ಕೇಳ್ಬೇಕು ತಾನೆ. ಯಾರ್ದಿದು? ಆನಂದ ಭವನ. ಆನಂದಾನು ನಾನು ಹೆಂಡ್ತಿದ್ದಿರ್ದೆ, ಭಾವನಾನು ಅವ್ರದೆ. ನಿನ್ನ ನೋಡಿದ್ರೆ ಗೊತ್ತಾಗ್ತಿದ್ಯಾ? ಎಲ್ಲ ನಿಮ್ ಕೊಡುಗೆನಪ್ಪ. ದೇವ್ರು ಕೊಡ್ತಾ ಇರ್ಬೇಕು, ಭಕ್ತ ಈಸ್ಕೊತಾ ಇರ್ಬೇಕು. ರೊಟ್ಟಿ ಹೊಡ್ಕೊಂಡು ನಿಂತಿದ್ಯಾ? ಅಂದ್ರೆ ಸರ್ ಮಾಡು. ಆಯ್ತು ಅಂದ್ರೆ ಓಕೆ ಅಂದ್ರೆ. ಯಾರಿದು ಡಂಬಿ? ಮೈ ವೈಫ್, ವೆರಿ ಸ್ಲಿಮ್ ಅಂಡ್ ಬ್ಯೂಟಿಫುಲ್. ಹೌದು, ಮಲ್ಗಕ್ಕೆ ಬರೀ ಮಂಚ ಇದ್ರೆ ಸಾಕು ಅನ್ಕೊಂಡಿದ್ದೆ. ನೀನ್ ನೋಡಿದ್ರೆ ಬೆಟ್ಟಾನೇ ಮಡಗಿದ್ಯಾ. ಏನ್ ಮಾಡ್ತೀಯಪ್ಪ? ಗ್ಯಾಪ್ ಅಲ್ಲಿ ಸಿಕ್ಕಾಕೊಂಡ್ಬಿಟ್ಟೆ. ಎಸ್ಕೇಪ್ ಆಗ್ಬಿಡು. ಎಸ್ಕೇಪ್ ಆಗ್ಬಿಡು. ಪಾಸ್ಪೋರ್ಟ್ ಇವ್ರ ಕೈಲಿದೆ. ಆಚೆ ಹೋದ್ರೆ ಪೊಲೀಸ್ನವ್ರು ಹಿಡಿತಾರೆ, ಒಳಗೆ ಬಂದ್ರೆ ದೊಣ್ಣೆ ತಗೊಂಡು ಇವ್ರು ಹೊಡಿತಾರೆ. ಏನ್ ಮಾಡೋದು? ಒಟ್ನಲ್ಲಿ ಹಳೆ ಗೋಡೆ ಸಿಕ್ಕದವರೆಲ್ಲ ಮೊಳೆ ಹೊಡಿತಾನೆ ಇರ್ತಾರೆ. ನಿಂದು ಒಳ್ಳೆ ಒಂದ್ ಲೈಫ್. ಸಿಕ್ಕಾಕ್ಸ್ಬಿಟ್ಟು ಏನ್ ಮಾಡ್ತೀಯ ನೀನು? ಅಲ್ಲಿ ನೋಡು ಹೆಂಗ್ ಮಾತಾಡ್ಕೊಂಡು ನಿಂತಿದ್ದಾನೆ ಅಂತ. ಅವನಿಗೆಲ್ಲ ನೀನೇ ಸರಿ ಬಾರೆ. ನೋಡ್ದ ನೋಡು ಇಲ್ಲೇನ್ ಮಾಡ್ತಾ ಇದ್ಯಾ? ಏನಿಲ್ಲಮ್ಮ, ಎಕ್ಸ್ಕ್ಯೂಸ್ ಮೀ, ಏನ್ ಬೇಕು ನಿಮ್ಗೆ? ಇದ್ಯಾರು? ಶಿ ಇಸ್ ಮೈ ಸೆಕೆಂಡ್ ವೈಫ್. ಓ, ವೈಫ್ ನಂಬರ್ 2. ನಾಟಿಫಲ್. ದೇಹ ಚಿಕ್ಕದಾದ್ರೂ ಕೀರ್ತಿ ದೊಡ್ಡದು. ಇಬ್ರಿಬ್ರನ್ನ ಮೇಂಟೈನ್ ಮಾಡ್ತಾ ಇದ್ಯಾ? ಇದು ಆ ತರದಲ್ಲೇ ಆಯ್ತಾ? ಇದು ಆ ತರದಲ್ಲಾಗಿಲ್ಲ, ಆ ತರದಲ್ಲಾಗಿದ್ದು. ಈ ಬೈ ಒನ್ ಟೇಕ್ ಒನ್ ಫ್ರೀ ಅಂತಾರಲ್ಲ, ಆತರ ಅಕ್ಕನ ಮದುವೆ ಆಗಿದ್ದಕ್ಕೆ ಸಿಸ್ಟರ್ ಫ್ರೀ ಅಲ್ವೇನ್ರಿ? ಕೆಲ್ಸ ನೋಡಪ್ಪ. ಆಯ್ತಮ್ಮ, ಬಾ ಅಕ್ಕ. ಎರಡು ಬೆಟ್ಟಗಳ ಮಧ್ಯೆ ಹಾವರಾಣಿ ಸಿಕ್ಕಾಕೊಂಡಿದ್ದೀನಿ ಗುರು. ದಯವಿಟ್ಟು ಇಲ್ಲಿಂದ ಕರ್ಕೊಂಡು ಹೋಗ್ಬಿಡಮ್ಮ. ಹಣೆ ಬರ. ನೀನಾ? ಏನಮ್ಮ ಈ ಸಲ ಊಟಕ್ಕೆ ದುಡ್ಡು ತಂದಿದ್ಯಾ ಇಲ್ಲ ದೊಡ್ಡ ಟೋಪಿ ತಂದಿದ್ಯಾ ನನ್ನ ತಲೆ ಮೇಲೆ ಹಾಕಕ್ಕೆ? ಬ್ಯಾಗ್ ತುಂಬಾ ದುಡ್ಡು ತಗೊಂಡು ಬಂದಿದ್ದೀನಿ. ಇಷ್ಟು ದುಡ್ಡು ಬ್ಯಾಗ್ ಅಲ್ಲ, ಯಾವ್ದೋ ದೊಡ್ಡ ತಿಮಿಂಗಳಕ್ಕೆ ಕೈ ಹಾಕಿದ್ಯಾ? ಫಸ್ಟ್ ಹಳೆ ಬಳೆ ಇಸ್ಕೊಟ್ಬಿಡಮ್ಮ. ನೀನ್ ಹೋಟೆಲ್ ಮೆನುಲಿ ಏನೇನ್ ತಿಂಡಿ ಇದೆ ಎಲ್ಲ ತಗೊಂಡ್ ಬಾ. ಎಲ್ಲ ತಗೊಂಡ್ಬರ್ಬೇಕಂದ್ರೆ ಉದ್ದಕ್ ಬಿಲ್ ಆಗತ್ತೆ, ಜಾಸ್ತಿ ಅಮೌಂಟ್ ಆಗತ್ತೆ. ಹಳೇದೆಲ್ಲ ಕ್ಲಿಯರ್ ಆಗುತ್ತೆ. ಫಸ್ಟ್ ಎಲ್ಲ ಡಿಶ್ ತಗೊಂಡ್ಬಂದ್ಬಿಟ್ಟು ನನ್ ಟೇಬಲ್ ಮೇಲೆ ಇಡ್ಬೇಕು. ಓಹೋ, ಏನು ನೋಡು. ಲಾ 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 ಲಾ. ವಾಟ್? ಅಯ್ಯೋ, ಇಲ್ಲ ಬರೀ ಫೈಲ್ಗಳು. ಏನಪ್ಪ ಮಾಡೋದೀಗ? ಓ ಮೈ ಗಾಡ್. ಮೇಡಮ್, ನಿಮ್ಮ ಫುಡ್ಗಳೆಲ್ಲವೂ ರೆಡಿ. ನೀವು ಬೇಗ ಬಿಲ್ ಕೊಟ್ಬಿಟ್ರೆ ಆ 2 ಬೆಟ್ಟಗಳಿಗೆ ಕೊಟ್ಬಿಡ್ತೀನಿ. 2 ಚಿಕನ್ ಫ್ರೈ. ಎಸ್. ಯಾಕೋ ನಿನ್ನ ನೋಡಿದ್ರೆ ನನ್ಗೆ ಅಯ್ಯೋ ಅಂತ ಅನ್ಸುತ್ತೆ. ಯಾಕನ್ಸುತ್ತೆ? ನೀನ್ ಒಂದ್ಸಲ ಹೂ ಅಂದ್ಬಿಡು, ನಾನ್ ನಿನ್ ಜೊತೆನೇ ಇದ್ಬಿಡ್ತೀನಿ. ಜೊತೆಲಿ ಇದ್ಬಿಡ್ತೀಯಾ? ಅಂದ್ರೆ ಯು ಮೀನ್ ಲವ್? ಎಸ್ ಚಿನ್ನ, ಐ ಲವ್ ಯು ಚಿನ್ನ. ಐ ರಿಯಲಿ ಲವ್ ಯು ಚಿನ್ನ. ನಿಮ್ದಕ್ಕೆ ನಮ್ಮ ಮೇಲೆ ಪ್ಯಾರ್ಗೆ ಆಗ್ಬಿಟ್ಟೈತೆ. ಯಾಕೆ ಆಗ್ಬಿಟ್ಟೈತೆ? ಹಾಗಾದ್ರೆ ಆ ಬೆಟ್ಟಗಳ ಹತ್ರದಿಂದ ನನ್ನ ತಪ್ಪಿಸಿ ಸಮುದ್ರ ದಾಟಿಸಿ ನನ್ನ ಊರಿಗೆ ಸೇರಿಸ್ಬಿಡ್ತೀಯಾ? ಅಯ್ಯೋ, ಅಷ್ಟೇ ಅಲ್ಲ, ನಿನ್ನ ಮನ್ಸಲ್ಲಿ ಕೂರಿಸ್ತೀನಿ, ಮಧ್ಯದಲ್ಲೇ ಮಲಗಿಸ್ತೀನಿ. ದೇವ್ರಿಲ್ಲ ಅಂತ ಅನ್ಕೊಂಡಿದ್ನಲ್ಲಪ್ಪ, ಸಾಕ್ಷಾತ್ ವೆಂಕಟೇಶ್ ಪರಮಾತ್ಮನೇ ಸಿಂಗಾಪುರ್ ಅಲ್ಲಿ ಬಂದು ಅಡ್ಕೈಸ್ಕೊಂಡ್ಬಿಟ್ಟವನೇ. ಆಮೇಲೆ ಚಿನ್ನ ಬಿಲ್ ಚಿನ್ನ. ಯಾವ ಬಿಲ್ಲು? ಲವ್ ಮುಂದೆ ಬಿಲ್ಲು ಇಲ್ಲ, ಏನು ಇಲ್ಲ. ನಾನು ನಿನ್ಗೊಂದು ದಾರಿ ತೋರಿಸ್ತೀನಿ. ಜಾನು, ಜಾನು, ನೀನೇ ನನ್ನ ಜನ್ಮ ಜನ್ಮದ ಬೀಚ್ ಅಲ್ಲಿ ಸನ್ಸೆಟ್ ಪಾಯಿಂಟ್ ಅಲ್ಲಿ ಕಾಯ್ತಾ ಇರ್ತೀನಿ. ಸೂರ್ಯನ ಜೊತೆನೆ ಮುಳುಗ್ ಬಿಡೋಣ. ನೋಡಿದ್ಯಾಕ ಈ ಜೊಲ್ಲನ್ನ? ಈ ಹೋಮ್ ಡೆಲಿವರಿ ಯಾವನ್ ಕಂಡಿರುತ್ತಪ್ಪ? ತಿನ್ನೋದು 2 ಇಡ್ಲಿ 1 ವಡೆ, ಇದಕ್ಕೆ 20 ಕಿಲೋಮೀಟರ್ ದೂರದಿಂದ ಕರೆಸ್ತಾರೆ. ದುಡ್ಡಿನ ಮದ. ಊಟ ರೆಡಿ. ನೀವಾ? ಇದೇನಿದು?
ಹೀರೋ ತರ ಬಂದ್ಬಿಟ್ಟು ಸೆಕ್ಯೂರಿಟಿ ಗಾರ್ಡ್ ಆಗ್ಬಿಟ್ಟಿದ್ದೀರಾ? ಈ ಡವೆಲ್ಲ ಬೇಡಮ್ಮ, ಟೈಮ್ ಸಿಕ್ಕರೆ ಸಾಕು. ರವಿ ಕೆಳಗೆರೆ ಹತ್ರ ಬಾಯಿ ಬಡ್ಕೊಂತ ಇದ್ದವನು ಇದೇನಪ್ಪ ಇದ್ದಕ್ಕಿದ್ದಂಗೆ ಪುಷ್ಪಕಮ್ಮನ ಕಮಲಾಸ್ ಅಂತಾರೆ ಸೈಲೆಂಟ್ ಆಗ್ಬಿಟ್ಟಿದ್ಯಾ? ಮಾತಾಡ್ರಿ ಮಾತಾಡಪ್ಪ. ಆಹಾ ಡವೆಲ್ಲ ಮಾಡ್ಬೇಡ ನೀನು. ಭಾಷೆ ಬಂದು ಬರ್ದರ ಹತ್ರ ನಾಟಕ ಮಾಡ್ತಾರಲ್ಲ ಹೀರೋಯಿನ್ಗಳು, ಆತ ಆಡಬೇಡ ನೀನು. ಈಗೇನು ಕರೆಕ್ಟಾಗಿ ಮಾತಾಡ್ತೀಯಾ ಇಲ್ಲ ಒಳಗೋಗಿ ನೀನ್ ದೊಡ್ಡ ಆಕ್ಟರ್ ಅಂತ ಹೇಳ್ಬಿಟ್ಲಾ? ಯಾಕಪ್ಪ? ಹೊಡೆದಿದ್ದು ಒಂದೇ ಒಂದು ಏಟಿಗೆ ಕಿವಿಯಲ್ಲಿ ಬುಲೆಟ್ ಟ್ರೈನ್ ಹೋಗ್ತಾ ಇದೆಯಲ್ಲಪ್ಪ. ಇನ್ನೊಂದು ಹೊಡೆದ್ರೆ ಫ್ಲೈಟು ಕೇಳಿಸುತ್ತೆ. ನೀವೇನೋ ಮಾತಾಡ್ತಾ ಇದ್ದೀರಾ, ಆದ್ರೆ ನನಗೇನು ಕೇಳ್ತಾ ಇಲ್ವಲ್ಲ. ಟೈ ಅಂತ ಒಂದು ಸೌಂಡ್ ಮಾತ್ರ. ಯಾವ ಸ್ಟುಡಿಯೋಗೆ ಹೋಗಿ ಯಾವ ಇಂಜಿನಿಯರ್ ಹಿಡಿದು ಈ ಸೌಂಡ್ ನ ಕಮ್ಮಿ ಮಾಡಿಸ್ಲಪ್ಪ. ಆಯ್ತಣ್ಣ.